ಗುರುಜಿ, ಇವಾಗ ನಾವು ಸಾಮಾನ್ಯವಾಗಿ ಒಂದು ಹಬ್ಬ ಅಂತ ಅಂದಾಗ ಅಥವಾ ನಮಗೆ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ ಅಂತ ಅಂದಾಗ ಅವ್ರವ್ರ ರಾಶಿ ಮತ್ತು ಅವ್ರವ್ರ ನಕ್ಷತ್ರಕ್ಕೆ ತಕ್ಕಂಗೆ ಯೋಚನೆ ಮಾಡ್ತಾ ಇರ್ತಾರೆ. ಈ ವರ್ಷ ಆದರೂ ನಮಗೇನಾದರೂ ಒಳ್ಳೇದಾಗತ್ತಾ, ಅಥವಾ ನಾವೇನಾದರೂ ಬಿಸ್ನೆಸ್ ಶುರು ಮಾಡೋದಿದ್ರೆ ಮಾಡ್ಬೋದಾ, ಅಥವಾ ಮದುವೆ ಕಾರ್ಯ ಏನಾದರೂ ಇದ್ದರೆ ಈ ವರ್ಷ ಆಗತ್ತಾ, ಮನೆ ಕಟ್ಟೋದಿದ್ರೆ ಈ ವರ್ಷ ಆಗತ್ತಾ, ಈ ಥರದ ಯೋಚನೆಗಳನ್ನು ಮಾಡ್ತಾ ಇರ್ತಾರೆ. ಹಾಗೆ ನಾವು ಎಲ್ಲ ರಾಶಿಗಳ ಬಗ್ಗೆ ಗಮನ ಹರಿಸೋದಾದರೆ ಈ ಯುಗಾದಿ ಹಬ್ಬದಲ್ಲಿ ಯಾವುದಾದ್ರೂ ರಾಶಿಗಳಿಗೆ ತುಂಬ ಶುಭ ಸುದ್ದಿಗಳಿದೆ, ಈ ರಾಶಿಯವರು ಜಾಕ್ಪಾಟ್ ಹೊಡೆದ್ರು, ಈ ಥರದ್ದೇನಾದರೂ ಇದೆಯಾ ಗುರುಜಿ? ಖಂಡಿತ. ನೋಡಿ, ಒಂದಷ್ಟು ರಾಶಿಗಳ ಮೇಲೆ ನಾವು ನೋಡೋಕೆ ಹೋದರೆ ಈಗಾಗಲೇ ಮೇಷರಾಶಿ ವಿಚಾರದಲ್ಲಿ 12 ರಾಶಿಯ ದ್ವಾದಶ ರಾಶಿಯ ಫಲಾಫಲಗಳನ್ನು ನಾವು ನೋಡಿದಾಗ ಮೇಷರಾಶಿಯವರಿಗೆ ಪ್ರಸ್ತುತ 7.5 ಅಂತ ನಡೀತಾ ಇದೆ. ಗುರುಬಲ ಇಲ್ಲ. ಗುರು ಬದಲಾವಣೆ ಆದ್ರೇನು ಜೂನ್ 1ನೇ ತಾರೀಕು ಆದ್ರೇನು ಏನೂ ಅವ್ರಿಗೇನು ಅಷ್ಟು ಫಲಗಳು ಕೊಡುವಂಥದ್ದು ಇರೋದಿಲ್ಲ. ಆದರೆ ಒಂದಷ್ಟು ಮೇಷರಾಶಿಯವರಿಗೆ ಕೆಲವು ಗ್ರಹಗಳ ಸಂಯೋಗ, ತ್ರಿಗ್ರಹಿ ಯೋಗ ಆಗಬಹುದು, ಅಥವಾ ಕೆಲವು ಈ ರಾಷ್ಟ್ರಾಧಿಪತಿ ಪರಮೋಚ್ಚ ಸ್ಥಾನಕ್ಕೆ ಬಂದಾಗ ಒಂದಷ್ಟು ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ನೋಡಿ, ಜೂನ್ ಜುಲೈ ತನಕ ಏನೂ ಬದಲಾವಣೆ ಆಗೋದಿಲ್ಲ. ಒಂದಷ್ಟು ಖರ್ಚುಗಳು ಜಾಸ್ತಿ ಇರುತ್ತೆ. ಒಂದಷ್ಟು ವಾಹನಗಳ ಓಡಿಸುವಾಗ ಬಹಳ ಜಾಗೃತೆ ವಹಿಸಬೇಕಾಗುತ್ತೆ ಮೇಷರಾಶಿಯವರು. ಮತ್ತು ಅದ್ರ ಜೊತೆಗೆ ಕೆಲಸದ ಒತ್ತಡ, ಮತ್ತು ಶನಿ ವ್ಯಯಸ್ಥಾನದಲ್ಲಿ ಇರೋದರಿಂದ ಯಾವಾಗಲೂ ಅಷ್ಟು ಶನಿ ಸರ್ವಯೋಗಕಾರಕ ಅಂತ ಹೇಳ್ತೀವಿ. ಮತ್ತು 7.5 ಬೇರೆ ನಡೀತಾ ಇದೆ. ಆದಷ್ಟು ಖರ್ಚುಗಳ ಬಗ್ಗೆ ಗಮನ ಹರಿಸಿ. ಬೇಡವಾದಂಥ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ವ್ಯಯಸ್ಥಾನದಲ್ಲಿ ಶನಿ ಇತ್ತು ಅಂತ ಹೇಳಿದ್ರೆ ಏನೋ ಒಂದು ಮನೆ ಖರ್ಚುಗಳು, ಅಥವಾ ಯಾವುದೋ ವಾಹನ ರಿಪೇರಿ ಖರ್ಚು, ಯಾವುದೋ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಬಿಸ್ನೆಸ್ಗೆ, ಅದರಲ್ಲಿ ಲಾಸ್ ಆಗುವಂಥದ್ದು, ಈ ಥರದ್ದು ಒಂದಷ್ಟು ವರ್ಷದ ಪ್ರಾರಂಭ, ಯುಗಾದಿ ವರ್ಷದ ಪ್ರಾರಂಭದಿಂದನೇ ಒಂದಷ್ಟು ಖರ್ಚುಗಳು ಬರುವಂಥದ್ದು ಇರುತ್ತೆ. ಮತ್ತು ಒಂದಷ್ಟು ಶತ್ರುಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಯಾವಾಗ ವ್ಯಯಸ್ಥಾನಕ್ಕೆ ಏಪ್ರಿಲಲ್ಲಿ ರಾಷ್ಟ್ರಾಧಿಪತಿ ಬದಲಾವಣೆ ಆಗ್ತಾನೋ ಆ ಸಂದರ್ಭದಲ್ಲಿ ಈಗಾಗಲೇ ಶನಿ ವ್ಯಯಸ್ಥಾನದಲ್ಲಿದ್ದಾನೆ. ಅದ್ರ ಜೊತೆಗೆ ಕುಜ ಬುಧ ನೀಚ ಸ್ಥಾನಕ್ಕೆ ಸಂಯೋಗ ಆದಂಥ ಸಂದರ್ಭದಲ್ಲಿ ಒಂದಷ್ಟು ಕಲಹಗಳಿಗೆ ಕಾರಣ ಆಗುವಂಥದ್ದಿರುತ್ತೆ. ಭಾತೃಕಾರಕ ಅಂತ ಹೇಳ್ತೀವಿ ರಾಷ್ಟ್ರಾಧಿಪತಿ ಕುಜನ್ನ. ಹಾಗಾಗಿ ಒಂದಷ್ಟು ಅಣ್ಣ ತಮ್ಮಂದರ ನಡುವೆ ಡಿಸ್ಟರ್ಬೆನ್ಸ್ ಆಗಬಹುದು. ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ ಒಂದು 3 ತಿಂಗಳ ಕಾಲ ಯುಗಾದಿಯಿಂದ. ನಂತರ ಏನಾಗುತ್ತೆ, ದಿಢೀರ್ ಒಂದಷ್ಟು ಬದಲಾವಣೆಗಳಾಗುತ್ತೆ. ನೋಡಿ, ಮೇಷರಾಶಿಗೆ ಕುಜ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಆಗಬಹುದು, ಅಥವಾ ಕರ್ಕಾಟಕ ರಾಶಿಗೆ ಜೂನ್ 1ನೇ ತಾರೀಕಿಗೆ ಏನು ಗುರು ಬದಲಾವಣೆ ಆಗುತ್ತೆ. ಗುರು ಪರಮೋಚ್ಚ ಸ್ಥಾನದಲ್ಲಿ ಇರ್ತಾನೆ. ಅದರ ಜೊತೆಗೆ ರಾಷ್ಟ್ರಾಧಿಪತಿಯೂ ಸಹ ಕರ್ಕಾಟಕ ರಾಶಿಗೆ ನಾವು ಯಾವಾಗಲೂ ಅಷ್ಟೇ ನೀಚ ಸ್ಥಾನ ಅಂತ ಹೇಳ್ತೀವಿ. ಈ ನೀಚ ಸ್ಥಾನದಲ್ಲಿ ಯಾವಾಗ ಕರ್ಕಾಟಕ ರಾಶಿಗೆ ಬರ್ತಾನೋ ಅವಾಗ ಒಂದಷ್ಟು ವಾದ ವಿವಾದಗಳು ಜಾಸ್ತಿ ಆಗ್ಬೋದು, ಅಥವಾ ಒಂದಷ್ಟು ಜಮೀನು ವಿಚಾರದಲ್ಲಿ ಒಂದಷ್ಟು ಮಾರಾಟ, ಇಂಥದ್ರಲ್ಲಿ ಹೆಚ್ಚು ಲಾಭ ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಈ ಮೇಷರಾಶಿಯವರಿಗೆ ಆಗಸ್ಟು ಕಳೆದ ಮೇಲೆ ಒಂದಷ್ಟು ಫಲಗಳು ನಿರೀಕ್ಷೆ ಮಾಡಬಹುದು, ಒಳ್ಳೆಯ ಫಲಗಳನ್ನು ನಿರೀಕ್ಷೆನೆ ಮಾಡಬಹುದು. ಇನ್ನು ಚತುರ್ಭಾವಕ್ಕೆ ಹೋದಾಗೂ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುವಂಥದ್ದು ಇರುತ್ತೆ. ಒಟ್ಟಾರೆ ಇಡೀ ವರ್ಷ ಯುಗಾದಿಯಿಂದ ಯುಗಾದಿ ನಾವು ನೋಡೋಕ್ಕೆ ಹೋದರೆ ಮೇಷರಾಶಿಯವರಿಗೆ ಒಂದಷ್ಟು ಮಿಶ್ರ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು. ಯಾವಾಗ ಅಕ್ಟೋಬರ್ 31ನೇ ತಾರೀಕಿಗೆ ಈ ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಬದಲಾವಣೆ ಆಗುತ್ತೋ ಆವಾಗಿಂದ ಶುಭ ಕಾರ್ಯಗಳು ಆಗುವಂಥದ್ದಿರುತ್ತೆ. ಮನೆಯಲ್ಲಿ ಏನಾದರೂ ಮದುವೆ ವಿಚಾರದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ, ಅದಕ್ಕೆ ತಕ್ಕಂತಹ ಒಂದು ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂಥದ್ದಿರುತ್ತೆ. ಒಳ್ಳೆಯ ಒಂದು ಕೆಲಸ ಸಿಗುವಂಥದ್ದಿರುತ್ತೆ. ವಿದೇಶಕ್ಕೆ ಸಂಬಂಧಪಟ್ಟಂಥದ್ದು, ಈಗಾಗಲೇ ಭಾಳ ಜನ ವಿದೇಶಕ್ಕೆ ಒಂದು ಕೆಲಸದ ವಿಚಾರದಲ್ಲಿ ಪ್ರಯತ್ನ ಮಾಡ್ತಾ ಇರ್ತೀರಾ, ಅಂಥವ್ರಿಗೂ ಸಹ ವಿದೇಶದಲ್ಲಿ ಉದ್ಯೋಗ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ.